ಇಂಟರ್ನಲ್ ಮೀಟಿಂಗನ್ನು ಪಾರ್ಟಿ ಆಫೀಸ್ನಲ್ಲಿ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು 3-4 ದಿವಸ ಬಿಟ್ಟು ಬಹಿರಂಗ ಪ್ರಚಾರ, ಯಾಕಂದ್ರೆ ನಮ್ಮದು ಭಾಳ ಸುದೀರ್ಘವಾದಂಥ ಚುನಾವಣೆ ಆಗಿದೆ ಈ ಸರ್ತೆ. ಸುಮಾರು ಇವತ್ತಿನಿಂದ ಲೆಕ್ಕ ಹಾಕಿದ್ರೆ 50 ದಿವಸಕ್ಕಿಂತ ಹೆಚ್ಚಿದೆ. ಹಾಗಾಗಿ ನಾವು ಆ ರೀತಿಯ ಪ್ಲಾನಿಂಗನ್ನು ಇವತ್ತು ಮಾಡ್ತೀವಿ. ಬಟ್ ಬೇರೆ ಬೇರೆ ಚುನಾವಣೆಯ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಕೋಆರ್ಡಿನೇಷನ್ಗೆ ಸಂಬಂಧಿಸಿದಂತೆ ಏನೇನು ನಮ್ಮ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳನ್ನು ಕೂಡಿಸ್ಬೇಕು, ಅವರೆಲ್ಲರೂ ಇವತ್ತು ಕೂಡಿಸಿ ಮಾತುಕತೆ ಮಾಡಿ ಅವ್ರಿಗೊಂದು ಡೈರೆಕ್ಷನ್ ಕೊಟ್ಟು ಕಳಿಸ್ತೀವಿ. ಯಾಕೋ ಈಶ್ವರಪ್ಪನವ್ರು ತನಗೆ ಯಾಕಂತ ಕಾಣ್ತಿಲ್ಲ. ಅಲ್ಲ, ಈಶ್ವರಪ್ಪನವರು ಈಗ ಇನ್ನೂ ಭಾಳ ದಿವಸ ಅದ. ಅವ್ರದ್ದು ಚುನಾವಣೆ ಇರೋದು ಏಪ್ರಿಲ್ 26. ಅಂದರೆ ಸುಮಾರು 1 ತಿಂಗಳ 40 ದಿವಸ ಇದೆ. 40 ದಿವಸದಲ್ಲಿ ಸಾಕಷ್ಟು ಬದಲಾವಣೆ ಆಗ್ತದೆ. ಈಶ್ವರಪ್ಪನವ್ರು ನಮ್ಮ ಅತ್ಯಂತ ಕರ್ಮಠ ಹಿರಿಯ ಕಾರ್ಯಕರ್ತರು. ಹೀಗಾಗಿ ನಮ್ಗೆ ವಿಶ್ವಾಸದ ಎಲ್ಲ ಸರಿ ಮೋದಿ ಬರ್ಬೋದು ಅಂತ ಅನ್ಕೊಂಡು. ಸರ್, ಬೆಳಗಾವದ್ದೊಂದು ಭಾಳ ಚರ್ಚೆ ಆಗ್ತದೆ. ಜಗದೀಶ್ ಶೆಟ್ಟರ್ಗೆ ಫೈನಲ್ ಆಗುತ್ತೆ ಸರ್. ಬೇರೆ ಬೇರೆ ನನಗೆ ಜಗದೀಶ್ ಶೆಟ್ಟರ್ಗೆ ಫೈನಲ್ ಅವ್ರ ಹೆಸರು ಅಲ್ಲಿ ಇದೆ ಅಂತ ನನಗೆ ಗೊತ್ತಿದೆ. ಹಾಗಾಗಿ ಮುಂದೇನು ನಮ್ಮ ರಾಷ್ಟ್ರೀಯ ನಾಯಕರು ಜಗದೀಶ್ ಶೆಟ್ಟರು ಒಟ್ಟಿಗೆ ಜಗದೀಶ್ ಶೆಟ್ಟರ್ದು ಕನ್ಸೆಂಟ್ ಕೊಟ್ಟಿದ್ದೀನಿ ಅಂತ ಅವ್ರು ಹೇಳಿದ್ದಾರೆ. ಹೀಗಾಗಿ ಜಗದೀಶ್ ಶೆಟ್ಟರ್ ಪಾತ್ರನೂ ಏನಿಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು ತೀರ್ಮಾನ ತಗೋತಾರೆ. ಅದರಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಮುಂಚೂಣಿಯಲ್ಲಿ ಇದೆ. ಕುಮಾರಸ್ವಾಮಿ ಅವರು ದೆಹಲಿ ಭೇಟಿ, ಎಷ್ಟು ಸೀಟ್ ಫೈನಲ್? ಇನ್ನೂ ನನಗೆ ಗೊತ್ತಾಗಿಲ್ಲ. ನಾನು ಕುಮಾರಸ್ವಾಮಿ ಅವ್ರಿಗೂ ಭೇಟಿಯಾಗಿಲ್ಲ ಮತ್ತು ಅವರು ಮಾನ್ಯ ಸಚಿವರನ್ನ ಭೇಟಿ ಮಾಡಿದ್ದಾರೆ ಮತ್ತು ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇಬ್ಬರ ಜೊತೆಗೆ ನಾನು ಮಾತುಕತೆ ಆಗಿಲ್ಲ. ಇವತ್ತು ಮಾತಾಡಿ ಹೇಳ್ತೀನಿ. ಸರ್, 3 ಸೀಟಿಗೆ ಬೇಡಿಕೆ ಇದೆ ಸರ್. 3 ಸೀಟ್ ಅಂತ ಹೇಳಿ ಸರ್. ಅಲ್ಲ, ಅವರು ಕೇಳಿರ್ತಾರೆ. ಅವ್ರು ಕೇಳೋದು ಸಹಜವೂ ಇದೆ. ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಚರ್ಚೆ ಕೂತಾಗ ಏನು ತೀರ್ಮಾನ ಆಗುತ್ತೆ.